ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಸತೀಶ್. ತುಂಬ ದಿನ ಆಯಿತು, ಮೇ ಬಿ ಒಂದೂವರೆ ತಿಂಗಳಾಗಿರ್ಬೋದು. ತುಂಬ ಲಾಂಗ್ ಬ್ರೇಕ್ನೇ ತೊಗೊಂಡೆ. ಇವತ್ತು ಬಂದು ಶುಕ್ರವಾರ. ಇವತ್ತು ವ್ಲಾಗ್ನ ಶುರು ಮಾಡಿದ್ದೀನಿ. ವ್ಲಾಗ್ನ ಶುರು ಮಾಡಿರೋದು ಬಂದುಬಿಟ್ಟು ಸಂಜೆ 5 ಗಂಟೆ ಆಗ್ತಿದೆ ಇನ್ನೇನು. ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಬೆಳಿಗ್ಗೆ ಇವತ್ತು ಮಾಡಿರಲಿಲ್ಲ. ನಮ್ಮ ಮನೆಯವರು ಇವತ್ತು ರಜೆ ಹಾಕಿದ್ರು. ಸೊ ಹಾಗಾಗಿ ಸಂಜೆನೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗಷ್ಟೇ ಜಸ್ಟ್ ಪೂಜೆ ಎಲ್ಲ ಮಾಡಿದ್ವಿ. ಹಾಗೆ ಸಿಂಪಲಾಗಿ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಈಗ ವಿಷಯ ಏನಪ್ಪ ಅಂತಂದರೆ, ಸ್ವಲ್ಪ ರೆಡಿಯಾಗಿ ಹೊರಗಡೆ ಹೋಗ್ತಾಯಿದ್ದೀವಿ. ಇನ್ನೇನು ಮಾರ್ಚ್ 50th ನನ್ನ ಮಗಳ ಬರ್ಡೇ ಇದೆ. ಶಾಪಿಂಗ್ನ ಸ್ವಲ್ಪ ಬೇಗನೆ ಮಾಡಬೇಕಿತ್ತು, ತುಂಬ ಲೇಟ್ ಆಯಿತು. ಇನ್ನೊಂದು 15 ಡೇಸ್ ಇದೆ ಅಷ್ಟೇ ಕರೆಕ್ಟಾಗೆ. ಇವತ್ತು 1ನೇ ತಾರೀಕು, ಇನ್ನು 15 ದಿನ ಇರೋದು ಬರ್ಡೇಗೆ. ಹಾಗಾಗಿ ಶಾಪಿಂಗ್ ಮಾಡ್ಕೊಂಬಂದ್ಬಿಡೋಣ ಅಂತ ಹೇಳಿ ಇವತ್ತು ಓಡ್ತಾ ಇದ್ದೀವಿ. ತುಂಬ ದಿನದಿಂದ ಅಂದ್ಕೊಂಡ್ವಿ ಹೋಗೋಣ ಶಾಪಿಂಗಿಗೆ ಅಂತ, ಬಟ್ ಹೋಗೋಕ್ಕಾಗಲಿಲ್ಲ. ಬಟ್ ಇವಾಗ ಓಡ್ತಾ ಇದ್ದೀನಿ. ಹಾಗೆ ನನ್ನ ಮಗಳು, ನನ್ನ ಹಸ್ಬೆಂಡ್ ಹೇಗೆ ರೆಡಿಯಾಗಿದ್ದಾರೆ ಅಂತ ನಾನು ತೋರಿಸ್ತೀನಿ. ಹೊರಡೋಣ ಬನ್ನಿ. ಹಾಗೆ ಯಾವ ಡ್ರೆಸ್ ತೊಗೊತೀವಿ ಏನು ಎತ್ತ ಅಂತ ನಾನು ನಿಮಗೆ ತೋರಿಸ್ತೀನಿ. ಆದರೆ ಈ ವ್ಲಾಗಲ್ಲೇ ತೋರಿಸ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಮುಂಚೆನೇ 1-2 ವೀಡಿಯೋ ಮಾಡಿದ್ದೆ ಅದು, ಬಟ್ ಎಡಿಟಿಂಗ್ ಮಾಡಿ ಹಾಕೋಕ್ಕಾಗಲಿಲ್ಲ. ಈಗ ತುಂಬ ಹಳೆಯ ವೀಡಿಯೋ ಆಗೋಗಿದೆ ಅದು. ಸೊ ಹಾಗಾಗಿ ನಾನು ಆ ವಿಡಿಯೋನ ಏನೂ ಶೇರ್ ಮಾಡೋದಕ್ಕೆ ಹೋಗಲ್ಲ, ಆ ವ್ಲಾಗ್ನ. ಬಟ್ ರೆಸಿಪಿ ಮಾಡಿದ್ದೆ. ಆ ಒಂದು ರೆಸಿಪಿನ ನಾನು ಇವಾಗ ಹಾಕ್ತೀನಿ. ಪ್ಲೀಸ್ ನೀವು ಅದನ್ನು ವಾಚ್ ಮಾಡ್ತಾಯಿರಿ. ನಾನು ಶಾಪ್ ಹತ್ರ ಹೋದ್ಮೇಲೆ ಯಾವ ಶಾಪು ಏನು, ಯಾವ್ಯಾವ ಶಾಪಲ್ಲಿ ನೋಡಿದ್ವಿ ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ, ಸರಿನಾ? ಮತ್ತು ನಾನು ನಿಮಗೆ ಸಿಟಿಗೆ ಹೋದಾಗ ಸಿಗ್ತೀನಿ. ಮತ್ತು ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾಯಿದ್ದೀರಾ, ಪ್ಲೀಸ್ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಮಾಡೋದು ತುಂಬ ಲೇಟ್ ಆಗ್ತಿದೆ. ಒಂದೊಂದು ಸರಿ ಬ್ಯಾಕ್ ಟು ಬ್ಯಾಕ್ ವೀಡಿಯೋಗಳನ್ನ ಹಾಕ್ತೀನಿ, ಮತ್ತು ಆಮೇಲೆ ವೀಡಿಯೋ ಮಾಡೋದೇ ಸ್ವಲ್ಪ ವೀಡಿಯೋ ಮಾಡ್ಬಿಡ್ಬೋದು, ಬಟ್ ಎಡಿಟಿಂಗ್ ಮಾಡಿ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಣ ಇನ್ನು ಮುಂದೆ ಆದಷ್ಟು ಇಷ್ಟೊಂದು ಲಾಂಗ್ ಗ್ಯಾಪ್ನ ಕೊಡ್ದಿರ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಇವಾಗ ಹೊರಡೋಣ. ಓಕೆನಾ? ಬಾಯ್. ಮತ್ತು ನಾನು ನಿಮಗೆ ಸಿಟಿ ಹತ್ರ ಸಿಗ್ತೀನಿ. ಈ ಥರ ರೆಡಿಯಾಗಿದ್ದಾರೆ. ಹಾಗೆ ನಾನು ಬಂದು ಈ ರೀತಿ 1 ಪೀಸ್ ಡ್ರೆಸ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಬನ್ನಿ ಇವಾಗ ಓಡೋಣ. ನಮ್ಮ ಹುಡುಗಿ ರೆಡಿಯಾಗಿ ಬರೋದು ಎಷ್ಟು ಲೇಟ್ ಅಂದರೆ ನಿಜ ಸಿಕ್ಕಾಪಟ್ಟೆ ಲೇಟ್. 1 ಅವರ್ ಆಯಿತು, ಇನ್ನೂ ರೆಡಿ ಆಗ್ತಾ ಇಲ್ಲ. ಈಗ ಶೂ ಹಾಕ್ಕೊತ ಇದ್ದಾರೆ, ಇನ್ನೂ ತುಂಬ ಲೇಟ್ ಆಗುತ್ತೆ ಅವ್ರು ಬರೋದು. ತುಂಬ ಸಿಂಪಲ್ ರೆಸಿಪಿ, ಈಸಿಯಾಗಿ ಮಾಡ್ಕೋಬಹುದು. ನಾರ್ಮಲಾಗಿ ನಾವು ದೋಸೆ ಎಲ್ಲ ಹೇಗೆ ಮಾಡ್ತೀವಿ ಅದೇ ರೀತಿ. ಆದರೆ ಇದಕ್ಕೆ ಎಕ್ಸ್ಟ್ರಾ ಏನು ಬೇಕಾಗುತ್ತೆ ಅಂದರೆ ಸ್ವಲ್ಪ ಚೀಸ್, ಪನ್ನೀರ್ ಮತ್ತು ಕಾರ್ನ್ ಮತ್ತು ಸ್ವಲ್ಪ ಬಟಾಣಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನಿಲ್ಲಿ ದೋಸೆನ ಮಾಮೂಲಿ ಹಾಗೆ ಹಾಕ್ಕೊಳ್ಳೋ ಥರನೇ ಇಲ್ಲಿ ದೋಸೆನ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ದೋಸೆ ಹಾಕಿದ್ಮೇಲೆ ನಾವು ಸಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ. ಸಿಮ್ಮಲ್ಲಿ ಇಟ್ಕೊಳ್ಳೋದ್ರಿಂದ ಗರಿಯಾಗಿ ದೋಸೆ ಬರುತ್ತೆ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಈಗ ಸ್ವಲ್ಪ ಎಣ್ಣೆನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ನಂತರ ನಾವು ನಾರ್ಮಲಾಗೆ ಹೇಗೆ ನಾವು ಮಾಡಿ ಇಟ್ಕೊಂಡಿರ್ತೀವಿ ಆಲೂಗೆಡ್ಡೆ ಪಲ್ಯನ, ಸೇಮ್ ಅದೇ ಆಲೂಗೆಡ್ಡೆ ಪಲ್ಯಗೇ ನಾನು ಸ್ವಲ್ಪ ಕಾರ್ನು ಮತ್ತು ಬಟಾಣಿ, ಹಸಿ ಬಟಾಣಿನ ಸ್ವಲ್ಪ ಬೇಯಿಸಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಾರ್ಮಲಾಗಿ ಮಾಡೋ ಅಂಥ ಆಲೂಗೆಡ್ಡೆ ಪಲ್ಯಕ್ಕೆ ನಾನಿಲ್ಲಿ ಜೋಳ ಮತ್ತು ಬಟಾಣಿನ ಹಾಕ್ಕೊಂಡು ನಂತರ ಇಲ್ಲಿ ಅದನ್ನು ದೋಸೆ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇಲ್ಲಿ ಹಸಿ ಈರುಳ್ಳಿನ ನಾನಿಲ್ಲಿ ಸಣ್ಣದಾಗೆ ಕಟ್ ಮಾಡಿ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ನಂತರ ಇಲ್ಲಿ ಸಣ್ಣಗೆ ಪನ್ನೀರನ್ನ ನಾನಿಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ನಂತರ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿನೂ ಕೂಡ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಯಾವ ವೆಜಿಟೇಬಲ್ಸ್ ಬೇಕು ನಾವು ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಸಣ್ಣದಾಗೆ ತುರ್ಕೊಂಡು ನಾವಿಲ್ಲಿ ಹಾಕ್ಕೊಂಡ್ರೆ ಆಗುತ್ತೆ.
ನೋಡ್ತಾ ಇದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಈಗ ನಾನಿಲ್ಲಿ ಚೀಸ್ ಸ್ಲೈಸ್ ಇತ್ತು ಮನೇಲಿ, ನಾನು ಅದನ್ನು ನೀಟಾಗಿ ಸ್ವಲ್ಪ ಹಾಗೆ ಕೈಯಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ದೋಸೆಗೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಚೀಸ್ ತುರಿದು ಕೂಡ ಹಾಕ್ಕೊಬೋದು. ಈ ರೀತಿ ಹಾಕ್ಕೊಂಡು ಒಂದು ತಟ್ಟೆ ಅಥವಾ ಏನಾದ್ರು ಮೇಲ್ಗಡೆ ಮುಚ್ಚಳ ಏನಾದ್ರು ಇಟ್ಟು ಸ್ವಲ್ಪ ಬೇಯಿಸ್ಕೊಂಡ್ರೆ ಚೀಸ್ ಕೂಡ ಚೆನ್ನಾಗೇ ಮೆಲ್ಟ್ ಆಗುತ್ತೆ. ನಾನು ಹಾಗೇ ಬಿಡ್ತೀನಿ, ಒಂದು 5 ನಿಮಿಷ ಸಿಮ್ಮಲ್ಲೇ ಬಿಟ್ಬಿಡ್ತೀನಿ. ಆಗ ಚೀಸೆಲ್ಲ ಮೆಲ್ಟ್ ಆಗುತ್ತೆ. ಚೀಸೆಲ್ಲ ಮೆಲ್ಟ್ ಆದಮೇಲೆ ನಾವು ಇಲ್ಲಿ ನೀಟಾಗೆ ಒಂದು ಕಟರಿಂದ ನಾವು ಕಟ್ ಮಾಡಿಕೊಂಡು ಮಕ್ಕಳಿಗೆ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಯಮ್ಮಿಯಾಗಿರುತ್ತೆ. 2 ದೋಸೆ 3 ದೋಸೆ ತಿನ್ನೋರು ಕೂಡ ಒಂದು ದೋಸೆಗೆ ಸಾಕಾಗ್ತಾರೆ, ಅಷ್ಟು ಹೆವಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ಲ, ನನ್ನ ಮಗಳಿಗೂ ಕೂಡ ಹಾಕ್ಕೊಟ್ಟಿದ್ದೀನಿ. ಈಗ ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೇನು ಬೇಕಾಗಲ್ಲ, ಬಟ್ ನಾನು ಇಲ್ಲಿ ಕಾಯಿ ಚಟ್ನಿ ಕೂಡ ನಾನು ಇಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಮಕ್ಳಿಗಂತೂ ಇದು ತುಂಬ ಇಷ್ಟಪಡೋವಂಥ ರೆಸಿಪಿ, ಒಂದು ಸರಿ ಟ್ರೈ ಮಾಡಿ. ನಾನಿಲ್ಲಿ ಫೋನ್ ತೊಗೊಂಡು ತುಂಬ ದಿನವೇ ಆಗಿತ್ತು, ಆಲ್ಮೋಸ್ಟ್ 4 ಮಂತ್ಸ್ ಆಯಿತು. ಯಾವುದೇ ಸೇಫ್ಟಿ ಕೂಡ ನಾನು ಫೋನ್ಗೆ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ನಮ್ಮ ಮನೆಯವ್ರು ಅವಾಗ ಹೇಳ್ತಾಯಿದ್ರು, ಇದಕ್ಕೆ ಒಂದು ಗ್ಲಾಸ್ ಏನಾರ ಹಾಕ್ಸಮ್ಮ ಮೇಲ್ಗಡೆ ಅಂತೆಲ್ಲ ಹೇಳ್ತಾಯಿದ್ರು. ಹಾಗೆ ನಾನು ಒಂದಷ್ಟು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡ್ತಾ ಇರಬೇಕಾದ್ರೆ ನನಗೆ ಇವರ ಒಂದಷ್ಟು ವೀಡಿಯೋಸ್ನ ನಾನು ನೋಡಿದ್ದೆ. ಸೊ ಹಾಗಾಗಿ ಇವ್ರ ಹತ್ರ ನಾನು ಬಂದಿದ್ದೀನಿ. ತುಂಬ ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿ ಈ ಥರ ಇದೆ, ಈ ಥರ ಹಾಕ್ಸ್ಕೋಬೋದು ಅಂತ ಹೇಳಿ ನಮಗೆ ಸ್ವಲ್ಪ ಎಜುಕೇಟ್ ಮಾಡಿದ್ವಿ. ಯಾವ ರೀತಿ ಫೋನ್ಗಳನ್ನ ನಾವು ಇಟ್ಕೋಬೇಕು ಆ ಥರ ಎಲ್ಲ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇವ್ರು ತುಂಬ ಚೆನ್ನಾಗಿ ನನಗೆ ಟೆಂಪರ್ ಗ್ಲಾಸ್ ಎಲ್ಲ ನೀಟಾಗಿ ನನಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನನಗೆ ಹಾಕ್ಕೊಟ್ರು. ನಂಗೆ ತುಂಬ ಖುಷಿ ಆಯಿತು. ಹಾಗೆ ಸ್ವಲ್ಪ ಬಾರ್ಗೇನ್ ಕೂಡ ಮಾಡಿದೆ, ಅವರು ಪಾಪ ಮಾಡಿಕೊಟ್ರು. ನಿಮ್ಗೆ ಯಾರಿಗಾದರೂ ಬೇಕಾದರೆ ಪ್ಲೀಸ್, ಇದು ನಂಜುಮಳಿಗೆ ಹತ್ರ ಭಾರತ್ ಪೆಟ್ರೋಲ್ ಬಂಕ್ ಹತ್ರ ತಿರುಮಲ ಎಂಟರ್ಪ್ರೈಸಸ್ ಅಂತ, ಪ್ಲೀಸ್ ಬಂದು ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ಮೊಬೈಲು, ಲ್ಯಾಪ್ಟಾಪ್ಸು ಮತ್ತು ಮ್ಯಾಕ್ ಬುಕ್ಕು ಮತ್ತು ಇನ್ನೂ ತುಂಬ ಇದೆ. ನಾನು ಇವರು ಶಾಪ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಒಂದ್ಸರಿ ಚೆಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸರ್. ನನಗೆ ಫಸ್ಟಿಗೆ ಹೋದಂಗೆ ಇವರು ಈ ರೀತಿ ನನಗೆ ಡೆಮೋ ಮಾಡಿ ತೋರಿಸಿದ್ರು. ನಂತರ ನಾನು ಸರಿ ಓಕೆ ನನಗೆ ಇದನ್ನೇ ಹಾಕ್ಕೊಡಿ ಅಂತ ಕೇಳಿದೆ. ಹಾಗೆ ಈಗ ನೋಡ್ತಿದ್ದೀರಲ್ಲ, ಇವರು ಮಾಡಿರೋ ಅಂಥ ಕೆಲವೊಂದು ವಿಡಿಯೋಗಳನ್ನೂ ಕೂಡ ನನ್ನ ಹತ್ರ ಶೇರ್ ಮಾಡಿಕೊಂಡ್ರು. ಅದನ್ನು ಕೂಡ ನಿಮ್ಗೆ ಯಾರಿಗಾರು ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ನಾನು ಕೂಡ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವರು ಯಾವುದೇ ರೀತಿಯಾದಂಥ ಫೋನ್ಗಳನ್ನೂ ಕೂಡ ಇಲ್ಲಿ ರಿಪೇರ್ ಮಾಡಿಕೊಡ್ತಾರೆ. ಅದರಲ್ಲೂ ಕೂಡ ಐಫೋನ್ನ ಇವರು ರಿಪೇರ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ವಾಚ್ ಇರ್ಬೋದು, ಸ್ಮಾರ್ಟ್ ವಾಚು, ಲ್ಯಾಪ್ಟಾಪು, ಮ್ಯಾಕ್ ಬುಕ್ನು ಕೂಡ ಇಲ್ಲಿ ರೆಡಿ ಮಾಡಿ ಕೊಡ್ತಾರೆ. ನಿಮ್ಗೇನಾದರೂ ಅವಶ್ಯಕತೆ ಇದೆ ಅಂತ ಅನಿಸಿದರೆ ಪ್ಲೀಸ್ ಹೋಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಇವರ ಅಡ್ರೆಸ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಪರ್ಸ್ನಲಾಗೆ ನನಗೆ ಇಷ್ಟ ಆಗಿರೋದ್ರಿಂದ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ನೋಡ್ತಾ ಇದ್ದೀರಲ್ಲ, ನಾವು ಇಲ್ಲಿ ಸೆಂದಿಲ್ ಕುಮಾರ್ಗೆ ಫಸ್ಟಿಗೆ ಬಂದ್ವಿ. ನಾವು ಆನ್ ದ ವೇ ಹತ್ರನೇ ಇದ್ದಿದ್ದರಿಂದ ನೋಡೋಣ ಅಂತ ಹೇಳಿ ಬಂದೆ. ಇಲ್ಲೂ ಪರವಾಗಿಲ್ಲ, ಚೆನ್ನಾಗಿತ್ತು. ಬಟ್ ನಾವು ನೋಡಿದ ಗೌನಲ್ಲಿ ಕಲರ್ ಇಷ್ಟ ಆಗಲಿಲ್ಲ ಅಂತ ಹೇಳಿ ಹಾಗೆ ಸಿಟಿ ಕಡೆನೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಫೈನಲಾಗಿ ನಾವು ಸೆಂದಿಲ್ ಕುಮಾರಲ್ಲೇ ಬರ್ಡೇ ಡ್ರೆಸ್ನ ತೊಗೊಂಡ್ವಿ. ಬಟ್ ಬರ್ಡೇ ಡ್ರೆಸ್ನ ನಾನು ರಿವೀಲ್ ಮಾಡೋದಿಲ್ಲ. ಬರ್ಡೇ ದಿನವೇ ರಿವೀಲ್ ಮಾಡ್ತೀನಿ ಯಾವ ಡ್ರೆಸ್ನ ನಾನು ತೊಗೊಂಡ್ವಿ ಅಂತ ಹೇಳಿ. ಇಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲರೂ ಕೋಪ್ರೇಟ್ ಮಾಡಿದ್ರು. ವಿಡಿಯೋ ಮಾಡೋದಕ್ಕಾಗಲಿ, ಹಾಗೆ ಬಟ್ಟೆಗಳನ್ನ ತೋರಿಸೋದಕ್ಕಾಗಲಿ ಎಲ್ಲರೂ ಚೆನ್ನಾಗೇ ನಮಗೆ ಕೋಪ್ರೇಟ್ ಮಾಡಿದ್ರು. ನೋಡ್ತಿದ್ದೀರಲ್ಲ, ತುಂಬ ಚೆನ್ನಾಗಿತ್ತು ಒಂದಷ್ಟು ಡ್ರೆಸ್ಗಳು.
ಬಟ್ ಏನಂದರೆ ಇವಳು ಸ್ವಲ್ಪ ವೆರೈಟಿಯಾಗೆ ಹುಡುಕ್ತಾ ಇದ್ಲು. ಹಾಗೆ ಅವರು ಒಂದಷ್ಟು ಕ್ಯಾಟ್ಲಾಗ್ಸ್ಗಳನ್ನ ತೋರಿಸಿದ್ರು. ನೋಡಿ ಗೆಸ್ ಮಾಡಿ ನಾವು ಯಾವ ಡ್ರೆಸ್ನ ತೊಗೊಂಡಿರಬಹುದು ಅನ್ನೋದು ನಿಮಗೇನಾದರೂ ಗೊತ್ತಾದರೆ ನನಗೆ ಗೆಸ್ ಮಾಡಿ ಹೇಳಿ, ಓಕೆನಾ. ಹಾಗೆ ಒಂದಷ್ಟು ಡ್ರೆಸ್ಗಳನ್ನ ಇಲ್ಲಿ ವೇರ್ ಮಾಡಿ ಕೂಡ ನೋಡಿದ್ಲು. ಇದೇನು ತುಂಬ ನಂತರ ನಾವಿಲ್ಲಿ ಸಿಟಿಗೆ ಬಂದಿದ್ದೀವಿ. ಇಲ್ಲೂ ಕೂಡ ಅಷ್ಟೇ ಒಂದಷ್ಟು ಅಂಗಡಿಗಳನ್ನ ಸುತ್ತಿಸಿದ್ಲು. ಒಂದು 5-6 ಅಂಗಡಿ ಸುತ್ತಿಸಿದ್ಲು. ಇವಳು ಯಾವಾಗಲೂ ಅಷ್ಟೇ ಒಂದು ಕಡೆ ಅಂತೂ ತೊಗೊಳ್ಳೋದಿಲ್ಲ, ಒಂದು 5-6 ಕಡೆ ಸುತ್ತಿಸಿನೇ ಮತ್ತೆ ತೊಗೊಳ್ಳೋದು. ಈ ರೀತಿ ನನ್ನ ಮಗಳು. ಹಾಗೆ ಇಲ್ಲ ಹೋದ ವರ್ಷ ಇಲ್ಲೇ ಜಾಗೃತಿಲೇ ಅವಳ ಬರ್ಡೇ ಡ್ರೆಸ್ನ ಪರ್ಚೇಸ್ ಮಾಡಿದ್ಲು. ಅದನ್ನು ಕೂಡ ನಾನು ಶೇರ್ ಮಾಡಿದ್ದೆ. ಈ ವರ್ಷವೂ ಕೂಡ ಇಲ್ಲೇ ತೊಗೊಂಡಿದ್ದಾಳೆ. ಇಲ್ಲೂ ಒಂದೆರಡು ಡ್ರೆಸ್ನ ತೊಗೊಂಡ್ಳು. ಅದನ್ನು ನಾಳಿನ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಯಾವ್ಯಾವ ಡ್ರೆಸ್ನ ನಾನು ತೊಗೊಂಡೆ ಅಂತ ಹೇಳಿ. ಇಲ್ಲಂತೂ ಜಾಗೃತಿಲಿ ತುಂಬ ಬಟ್ಟೆಗಳನ್ನ ತೆಗೆಸಿ ನೋಡಿದ್ಲು. ಇವಳು ಇಷ್ಟಪಡ್ತಾ ಇಲ್ಲ, ಅವರು ತೋರ್ಸೋದು ನಿಲ್ಲಿಸ್ತಾ ಇಲ್ಲ. ಆ ರೀತಿ ಆಗೋಯ್ತು ನಮ್ಮ ಪರಿಸ್ಥಿತಿ. ನೋಡ್ತಾ ಇದ್ದೀರಲ್ಲ, ಒಂದು ಸರಿ ವೆಸ್ಟರ್ನ್ ಬೇಕು ಅಂತಾಳೆ, ಒಂದು ಸರಿ ಗೌನ್ ಬೇಕು ಅಂತಾಳೆ. ಈ ರೀತಿಯಾಗಿ ಒಂದಷ್ಟು ಚೆನ್ನಾಗಿ ತಲೆ ತಿಂದಳು ಎಲ್ರಿಗೂ. ಪಾಪ ಅವರಂತೂ ಯಾರೂ ಬೇಜಾರು ಮಾಡ್ಕೊಳ್ಳಿಲ್ಲ, ಎಲ್ಲರೂ ಚೆನ್ನಾಗೇ ತೋರಿಸಿದ್ರು ಬಟ್ಟೆಗಳನ್ನ. ಹಾಗೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ, ಒಂದು ಒಳ್ಳೆ ಕಂಟೆಂಟ್ ಇದೆ ಅಂತ ಅನಿಸಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ, ಇಷ್ಟೆಲ್ಲ ಬಟ್ಟೆಗಳನ್ನ ಓಪನ್ ಮಾಡಿ ನೋಡಿದ್ಲು. ಹಾಗೆ ನನಗೂ ಕೂಡ ಒಂದಷ್ಟು ಬಟ್ಟೆನ ನೋಡಿ ಅಂತ ಹೇಳಿದ್ರು. ಬಟ್ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ, ಆಲ್ರೆಡಿ ತುಂಬ ಟೈಮ್ ಆಗಿತ್ತು. ಹಾಗಾಗಿ ಹೊರಟ್ವಿ. ಕಚೋರಿ ತಿನ್ನೋಣ ಅಂತ ಹೇಳಿದ್ಲು. ಹಾಗಾಗಿ ಇಲ್ಲಿ ಕಚೋರಿ ತಿನ್ನೋದಕ್ಕೆ ಅಂತ ಬಂದಿದ್ದೀವಿ. ನಂತರ ಇವಾಗ ಕಚೋರಿ ಎಲ್ಲ ತಿಂದ್ಕೊಂಡು ಸರಿ ಮನೆ ಕಡೆ ಹೊರಡೋಣ ಅಂತ ಹೇಳ್ಕೊಂಡು ಹೊರಟ್ವಿ. ಹಂಗೆ ಆನ್ ದ ವೇ ಹೋಗ್ತಾನೆ ಮತ್ತೆ ಸೆಂದಿಲ್ ಕುಮಾರ್ಗೆ ಹೋಗಿ ಅವಳು ಯಾವ ಡ್ರೆಸ್ ಬೇಕು ಅಂತ ಅಂದಿದ್ಲು ಅದನ್ನೇ ನಾವು ಪಿಕ್ ಮಾಡಿಕೊಂಡು, ಹಾಗೆ ತುಂಬ ಟೈಮ್ ಆಗಿತ್ತು, ಆಲ್ರೆಡಿ 10 ಗಂಟೆ ಆಗಿತ್ತು. ಹಾಗಾಗಿ ಸರಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಊಟನೂ ಕೂಡ ಮಾಡ್ತಾಯಿದ್ದೀವಿ. ಆಲ್ರೆಡಿ ಊಟ ಮುಗಿಸೋ ಅಷ್ಟರಲ್ಲಿ 10:30 ಆಗಿತ್ತು. ಹಾಗಾಗಿ ಮತ್ತೆ ನಾನು ವೀಡಿಯೋ ಎಲ್ಲ ಏನೂ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರನೇ ಆಗಿತ್ತು, ತುಂಬ ಟಯರ್ಡ್ ಆಗಿತ್ತು. ಹಾಗಾಗಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.